ಅಂಗವಿಕಲರ ನಕಲಿ ಕಾರ್ಡ್ ಶಿರಾ ಆಸ್ಪತ್ರೆ ನಂಟು. ನಕಲಿ ವೈದ್ಯಕೀಯ ದಾಖಲೆ ಸಲ್ಲಿಸಿ ಅಂಗವಿಕಲರ ಕೋಟಾದಡಿ ವೈದ್ಯಕೀಯ ಸೀಟು ಪಡೆಯಲು ಯತ್ನಿಸಿದ್ದ ಜಯದೇವ್ ಎಂಬ ವಿದ್ಯಾರ್ಥಿ ವಿರುದ್ಧ ಪ್ರಕರಣ ದಾಖಲಾಗಿದೆ. ಅಂಗವಿಕಲರ ಕಾರ್ಡ್ ಎಫ್ ವಿತರಿಸಿದ ಇಲ್ಲಿಯ ಸರ್ಕಾರಿ ಸಮುದಾಯ ಆರೋಗ್ಯ ಕೇಂದ್ರದ ಡೇಟಾ ಆಪರೇಟರ್ ನಾಗರಾಜು ಎಂಬುವರನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಪ್ರಕರಣದಲ್ಲಿ ಶಾಮೀಲಾಗಿದ್ದಾರೆ ಅಂತ ಶಂಕಿಸಲಾದ ಕೆಲವು ವೈದ್ಯರ ವಿಚಾರಣೆ ನಡೆಸಿದ್ದಾರೆ. ಹಿರಿಯೂರು ತಾಲೂಕಿನ ಜಯದೇವ್, ಶಿರಾ ತಾಲೂಕಿನ ಮದ್ದೇನಹಳ್ಳಿ ಗ್ರಾಮದ ವಿಳಾಸ ನೀಡಿ ಅಂಗವಿಕಲರ ಕಾರ್ಡ್ ಪಡೆದಿರುವುದು ತನಿಖೆಯ ವೇಳೆ ಪತ್ತೆಯಾಗಿದೆ. ಪೊಲೀಸರು ಶಿರಾ ಆಸ್ಪತ್ರೆಯ ಅಂಗವಿಕಲರ ಕಾರ್ಡ್ ನೀಡುವ ತಂಡದಲ್ಲಿದ್ದ ವೈದ್ಯರನ್ನ ಕರೆಸಿ ವಿಚಾರಣೆ ನಡೆಸಿದ್ದಾರೆ. ಅವರು ನೀಡಿದ ಹೇಳಿಕೆ ಆಧಾರದ ಮೇಲೆ ಆಸ್ಪತ್ರೆಯ ಡೇಟಾ ಆಪರೇಟರ್ ನಾಗರಾಜು ಅವರನ್ನ ವಶಕ್ಕೆ ಪಡೆದು ತನಿಖೆ ಮುಂದುವರೆಸಿದ್ದಾರೆ. ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಈ ಪರೀಕ್ಷೆಯನ್ನ ನಡೆಸಿದೆ. 2025ನೇ ಸಾಲಿನ ಯುಜಿ ಸಿಇಟಿ ಮತ್ತು ಯುಜಿ ನೀಟ್ ಸೀಟ್ ವೃತ್ತಿಪರ ಕೋರ್ಸ್ಗೆ ಪ್ರವೇಶ ಪಡೆಯಲು ಕೆಲವರು ಅಂಗವಿಕಲರ ಕೋಟಾದಡಿ ಅರ್ಜಿ ಸಲ್ಲಿಸಿದ್ರು. ಆ ಪೈಕಿ ಹೆಚ್ಚಿನವರು ಮೂಲ ಅರ್ಜಿಯಲ್ಲಿ ಮೀಸಲಾತಿ ಕೋರದೆ ನಂತರ ಅರ್ಜಿ ತಿದ್ದುಪಡಿ ಮೂಲಕ ತಮಗೆ ಶ್ರವಣ ದೋಷದಿಂದ ಅಂಗವಿಕಲರ ಕೋಟಾದಡಿ ವೈದ್ಯಕೀಯ ಸೀಟು ಕೋರಿದ್ರು. ಮೆರಿಟ್ ಪ್ರಕಾರ ಸೀಟ್ ಹಂಚಿಕೆ ಮಾಡಿ ಅಭ್ಯರ್ಥಿಗಳನ್ನ ವೈದ್ಯಕೀಯ ತಪಾಸಣೆಗಾಗಿ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದಿಂದ ವಿಕ್ಟೋರಿಯಾ ಆಸ್ಪತ್ರೆಯ ಇಎನ್ಟಿ ವಿಭಾಗದ ವೈದ್ಯಕೀಯ ಅಧೀಕ್ಷಕರ ಕಚೇರಿಗೆ ಕಳುಹಿಸಲಾಗಿತ್ತು. ಅಭ್ಯರ್ಥಿಗಳ ಪರೀಕ್ಷೆ ನಡೆಸಿ ಅಂಗವಿಕಲತೆಯ ನೈಜತೆ ಬಗ್ಗೆ ಅನುಮಾನಗೊಂಡು ಅಭ್ಯರ್ಥಿಗಳನ್ನ ಆಡಿಯೋಗ್ರಾಮ್ ಮತ್ತು ಬೇರಾ ಪರೀಕ್ಷೆಗೆಂದು ನಿಮ್ಹಾನ್ಸ್ ಆಸ್ಪತ್ರೆಗೆ ಕಳುಹಿಸಿಕೊಟ್ಟಿದ್ರು. ಅಲ್ಲಿ ಸಹ ತಪಾಸಣೆ ವೇಳೆ ಅಂಗವಿಕಲತೆಯ ನೈಜತೆಯ ಬಗ್ಗೆ ಸಂಶಯ ವ್ಯಕ್ತಪಡಿಸಿ ಪ್ರಾಧಿಕಾರಕ್ಕೆ ಪತ್ರ ಬರೆಯಲಾಗಿತ್ತು. ಪ್ರಾಧಿಕಾರದ ಆಡಳಿತಾಧಿಕಾರಿ ಈ ಬಗ್ಗೆ ಬೆಂಗಳೂರಿನ ಮಲ್ಲೇಶ್ವರ ಪೊಲೀಸ್ ಠಾಣೆಯಲ್ಲಿ 21 ಮಂದಿಯ ವಿರುದ್ಧ ಪ್ರಕರಣ ದಾಖಲಿಸಿದ್ದಾರೆ. ವಿಚಾರವಾಗಿ ನನಗೆ ಯಾವುದೇ ಮಾಹಿತಿ ಇಲ್ಲ. ಸಾರ್ವಜನಿಕ ಆಸ್ಪತ್ರೆಯ ಆಡಳಿತ ವೈದ್ಯಾಧಿಕಾರಿಗಳನ್ನ ಕೇಳಿ ಎಂದು ತಾಲೂಕು ವೈದ್ಯಾಧಿಕಾರಿ ಡಾ ಸಿದ್ದೇಶ್ವರ್ ಪ್ರತಿಕ್ರಿಯಿಸಿದರು. ನಕಲಿ ದಾಖಲೆಗಳ ಬಗ್ಗೆ ತನಿಖೆ ನಡೀತಾ ಇದೆ. ಅಂಗವಿಕಲರ ಕಾರ್ಡ್ ವಿತರಣೆ ತಂಡದಲ್ಲಿದ್ದ ವೈದ್ಯರಿಗೆ ನೋಟಿಸ್ ನೀಡಿ ತನಿಖೆಗೆ ಸಹಕರಿಸುವಂತೆ ಕೋರಿದ್ರು. ವಿಚಾರಣೆ ಸಮಯದಲ್ಲಿ ಎಲ್ಲಾ ಮಾಹಿತಿ ಮತ್ತು ದಾಖಲೆ ನೀಡಿದ್ದು ತನಿಖೆ ಮುಂದುವರೆದಿದೆ ಎಂದು ಆಸ್ಪತ್ರೆ ಆಡಳಿತ ವೈದ್ಯಾಧಿಕಾರಿ ಬಾಬು ರಾಜೇಂದ್ರ ಪ್ರಸಾದ್ ಪ್ರತಿಕ್ರಿಯಿಸಿದರು. ಈಗ ಅದು ಸ್ಕ್ಯಾಮ್ ಆಗಿದೆ ಅದ್ರ ಬಗ್ಗೆ ಸಂಪೂರ್ಣ ಒಂದು ಮಾಹಿತಿ ಹೇಳಿ. ಅಲ್ಲ, ನಾನು ರಿಪೋರ್ಟ್ ಬಗ್ಗೆ ಪತ್ರಕರ್ತರು ಕೇಳ್ತಾ ಇಲ್ಲ. ಈ ಪ್ರಕರಣ ಸಂಬಂಧಪಟ್ಟ ನಿಮ್ಮ ಅನಿಸಿಕೆ ಹೇಳ್ಬೇಕು. ಈಗ ಸಂಪೂರ್ಣ ಮಾಹಿತಿ ಸಂಪೂರ್ಣ ಬೇಡ, ನಿಮ್ಗೆ ಎಷ್ಟು ಇರುತ್ತೆ ಅಷ್ಟೇ ಹೇಳಿ. ಸಂಪೂರ್ಣ ಅರ್ಧಂಬರ್ಧಲ್ಲ ಮೇಡಮ್. ಇದು ಯಾವ್ದು ಮೇಡಮ್ ನಿಮ್ಮನ್ನ ಕೇಳಿದ್ರೆ ನೀವು ಕೊಡಲ್ಲ, ಬಂದಿರೋದನ್ನ ಕೇಳ್ತಾ ಇದ್ದೀವಿ. ಈಗ ಇರಪ್ಪ ಸರ್, ಸಿರಾದಲ್ಲಿ ಈ ತರ ಮೆಡಿಕಲ್ ಸರ್ಟಿಫಿಕೇಟ್ ಅನ್ನೋಕ್ಕೋಸ್ಕರ ಕಿವುಡ ಅಂತ ಸರ್ಟಿಫಿಕೇಟ್ ನ ತಾವೇ ಅನುಮೋದಿಸಿ ಬಾಬು ರಾಜೇಂದ್ರ ಪ್ರಸಾದ್ ಅವರು ಕೊಟ್ಟಿದ್ದಾರೆ ಸರ್ಟಿಫಿಕೇಟ್ ಅಮ್ಮ ಉದ್ದೇಶದ ಮೇಲೆ ಮಲ್ಲೇಶ್ವರಂ ಪೊಲೀಸ್ ಸ್ಟೇಷನ್ ನಾಗೆ ಒಂದು FIR ಆಗಿದೆ. ಯಾರ ಮೇಲೆ? ನಾಗರಾಜ್ ಅರೆಸ್ಟ್ ಮಾಡಿದಾರಲ್ವಾ? ನಿಜನಾ? ಆ ಸಂಬಂಧಪಟ್ಟಂಗೆ ಹೇಳಿ ಏನಾಗಿದೆ ಅಂತ. ಈಗ ಇಲ್ಲಿವರೆಗೂ ನಮಗೆ ಬಂದಿರೋ ಮಾಹಿತಿ ಪ್ರಕಾರ ನಮ್ಮ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಸುಳ್ಳು ದಾಖಲೆ ಸೃಷ್ಟಿಸಿ ಒಂದು ಅಂಗವಿಕಲ ದೃಢೀಕರಣ ಪತ್ರ ನೀಡಿದೆ. ಅದರ ಸಂಬಂಧ ಒಂದು ಮಲ್ಲೇಶ್ವರಂ ಪೊಲೀಸ್ ಠಾಣೆಯಲ್ಲಿ ತನಿಖೆಗೆ ನಡೀತಾ ಇದೆ. ಅದರ ಮಾಹಿತಿ ಬಾಬು ರಾಜೇಂದ್ರ ಪ್ರಸಾದ್ ಅವರಿಗೆ ಪೂರ್ಣ ಮಾಹಿತಿ ಗೊತ್ತಿರುತ್ತೆ. ಏನ್ ಯಾಕೆ FIR, ಎಷ್ಟು ಜನ ಮೇಲೆ ಆಗಿದೆ FIR, ಯಾಕೆ ಅವ್ರಿಗೆ ಕೇಳುತ್ತೆ. ಅಲ್ಲಿ ಎಷ್ಟು ನಿಮಗೆ ಗೊತ್ತಿರ್ತಲ್ಲ, ಮಾಹಿತಿನೇ ಗೊತ್ತಿಲ್ಲ. ಕೇಳಿ. ಈಗ ಸರ್, ಆ ಸರ್ಟಿಫಿಕೇಟ್ ಸಂಬಂಧಪಟ್ಟಂಗೆ ಸಿದ್ದೇಶ್ವರ ಮೇನ್, ಯಾಕಂದ್ರೆ ಕಿವುಡ ಸಂಬಂಧಪಟ್ಟಂಗೆ ನೀವೇ ಡಾಕ್ಟ್ರು. ಅದು ನಾವು ಸೈನ್ ಮಾಡಿದ್ರೆ ಅದು ಸರ್ಟಿಫಿಕೇಟ್ ಆಗಲ್ಲ. ನಾವು ಹೇಳಿಕೆ ಆಗ್ತೈತಾ? ಅದಕ್ಕೆ ನಾವು ಆಗಲ್ಲ ಅಂದ್ಮೇಲೆ ನೀವು ಹೆಂಗ್ ಸೈನ್ ಮಾಡಿರಿ, ಮತ್ತೆ ಸರ್ಟಿಫಿಕೇಟ್ ಹೆಂಗ್ ಬಂತು ಅಂತ ತನಿಖೆ ನಡೀತಿದೆ. ಈಗ ನೀವು ಸೈನ್ ಮಾಡಿಲ್ವಾ? ಮಾಡಿಲ್ಲ. ಸೈನ್ ಮಾಡಿಲ್ಲ ಅಂದ್ರೆ ಸರ್ಟಿಫಿಕೇಟ್ ಹೆಂಗ್ ಬರ್ತದೆ ಅಂತ ಅದೇ ಈಗ ತನಿಖೆ ನಡೀತಿದೆ. ಹೇಗೆ ಇದು ಮಾಡಿದ್ದಾರೆ ಹಾಗಾದ್ರೆ ಜಯದೇವ್ ಅವರಿಗೆ ಸರ್ಟಿಫಿಕೇಟ್ ಕೊಡೋದ್ರಲ್ಲಿ ನೀವು ಸಿಗ್ನೇಚರ್ ಮಾಡಿಲ್ಲ. ಮತ್ತೆ ಹೆಂಗ್ ಸರ್ಟಿಫಿಕೇಟ್ ಬಂತು ಅಂತ ಸರ್, ಪ್ರತಿದಿನ ನಿಮ್ದು ಕೆಲಸ ಮುಗಿದ್ಮೇಲೆ ಅಪ್ಲೋಡ್ ಮಾಡಿರೋ ಸರ್ಟಿಫಿಕೇಟ್ ಅಲ್ಲಿ ನಾನು ಮಾಡಿರೋ ಎಷ್ಟಾಗ್ಯಾವ ಎಷ್ಟಿಲ್ಲ ಅಂತ ನೀವು ನೋಡೋದೇ ಇಲ್ವಾ ಕಂಪ್ಯೂಟರ್ ಅಲ್ಲಿ? ನೀವು ಕೊಟ್ಟಿರೋ ಸರ್ಟಿಫಿಕೇಟ್ ಎಷ್ಟು ಇದುವರೆಗೂ ಅಂತ ನಿಮಗೆ ಗೊತ್ತಿರೋದು? ದಯವಿಟ್ಟು ನನ್ನ ಮಾತು ಕೇಳಿ. ಇದು ತನಿಖೆ ಹಂತದಂತೆ ಇರೋದ್ರಿಂದ ನಾವು ಯಾವುದೇ ಒಂದು ಇದನ್ನ ತಮ್ಮ ಇದಕ್ಕೆ ನಾವು ಕೊಟ್ಟರೆ ತಪ್ಪು ಮಾಹಿತಿ ಆಗುತ್ತೆ. ನೀವೊಬ್ರು THO ಸರ್, ತಪ್ಪು ಮಾಹಿತಿ ಕೊಡ್ರಿ ಅಂತ ಹೇಳಿಲ್ಲ. ಆ ಸರ್ಟಿಫಿಕೇಟ್ ಸಂಬಂಧಪಟ್ಟಂಗೆ ಇವರೇ ಡಾಕ್ಟ್ರು. ಒಟ್ಟಲ್ಲಿ ಫೇಕ್ ಆಗಿರೋದಂತೂ ನಿಜ ಅಲ್ವಾ ಸರ್? ಅಲ್ಲ ಸರ್, ಸರ್ಟಿಫಿಕೇಟ್ ಫೇಕ್ ಆಗಿರೋದಂತೂ ನಿಜ. ಈಗ ಅರೆಸ್ಟ್ ಆಗಿದ್ದಾರೆ ಅಂದಾಗ ಇನ್ನು ಫೇಕ್ ಆಗಿದೆ ಅಂತಲೇ ತಾನೆ.
ಅರೆಸ್ಟ್ ಮಾಡಿರೋದು? ನಮ್ಗೆ ನಾವೇನಾದ್ರು ಹೇಳಿಕೆ ಕೊಟ್ಬಿಟ್ರೆ ಅದು ತಪ್ಪಾಗುತ್ತೆ. ಅಲ್ಲ ಸರ್, ನಿಮ್ಮ ಮೇಲೆ ತನಿಖೆ ಹಂತದಲ್ಲಿ ಇರೋದ್ರಿಂದ ನಾವು ಯಾವುದೇ ಮಾಹಿತಿ ಕೊಡಬಾರ್ದು. ನಿಮ್ಮ ಮೇಲೆ ಎಫ್ಐಆರ್ ಆಗಿದ್ರೆ ನೀವು ನಾನು ಏನಾದ್ರು ಹೇಳಿಕೆ ಕೊಡೋದು ತಪ್ಪಾಗ್ತೈತೆ ಅಂತ ಅನುಭವ ಐತಿ. ನಿಮ್ಮ ಮೇಲೆ ಆಗಿಲ್ವಲ್ಲ. ನೀವು ಈಗ ಆದ್ಮೇಲೆ ಆಗಿದೆ ಅದೆಲ್ಲ ತನಿಖೆ ಆದ್ಮೇಲೆ ಗೊತ್ತಾಗುತ್ತೆ. ಅದು ಸಂಪೂರ್ಣ ಮಾಹಿತಿ ಈಗ ನಾಳೆ ತನಿಖೆಯಲ್ಲಿ ತಪ್ಪಿದ್ರೆ ಕಾನೂನು ಪ್ರಕಾರ ಅಲ್ಲ ಯಾವುದೇ ಅಲ್ಲಿ ಪ್ರೂಫ್ ಸಿಗದಲ್ಲಿ ಬಂದವರು ಅರೆಸ್ಟ್ ಮಾಡಲ್ಲ. ಎಫ್ಐಆರ್ ಮಾಡಲ್ಲ. ಸುಮ್ನೆ ತಗೊಂಡೋಗಿ ಕುಂತಿದಂಗೆ ಡಾಕ್ಟ್ರು ಅಲ್ಲ ಸರ್, ನಾವು ಕೇಳ್ತಾ ಇರೋದು ಕೊನೆಯದಾಗಿ ಒಟ್ಟು ನಾಗರಾಜ್ ಅವ್ರು ಫೇಕ್ ಸರ್ಟಿಫಿಕೇಟ್ ಮಾಡ್ಕೊಂಡಿದ್ದಾರೆ ಅಂತಲೇ ತಾನೇ ಅರೆಸ್ಟ್ ಮಾಡಿರೋದು. ಅದು ನಮಗೆ ಗೊತ್ತಿಲ್ಲ. ನಾವೀಗ ಮತ್ತೆ ಸುಮ್ಮನೆ ಏನಕ್ಕೆ ಅರೆಸ್ಟ್ ಮಾಡಿದ್ದಾರೆ ಸರ್? ಆಗಿ ಅವರು ಸಿಬ್ಬಂದಿನ ಅರೆಸ್ಟ್ ಮಾಡೋದಂದ್ರೆ ಗೊತ್ತಿಲ್ಲ ಅಂತಂದ್ರೆ ಸರ್ ಈಗ ಮತ್ತೆ ನಾವೀಗ ಕರ್ಕೊಂಡು ಹೋಗ್ತೀವಿ ಅಂತ ಹೇಳಿದ್ರೆ ಆಯ್ತು, ಕಾನೂನು ಕ್ರಮ ಹೆಂಗ್ ಕೈಗೊಳ್ಬೇಕು. ಸುಮ್ಮನೆ ಕರ್ಕೊಂಡು ಹೋಗ್ತೀವಿ ಅಂತ ಎಟ್ಕೆ ಕಳ್ಸಿದ್ರೆ ಸರ್? ಬಂದಿರ ಸರ್ ಕರ್ಕೊಂಡು ಹೋಗ್ತಾರು ಅರೆಸ್ಟ್ ಮಾಡ್ಬೇಕಾದ್ರೆ ಯಾರನ್ನ ಕೇಳಕ್ ಹೋಗಲ್ಲ. ರೆಗ್ಯುಲರ್ ಸಿಬ್ಬಂದಿ ಅಲ್ಲ ಮೇಡಮ್, ಅದ್ರ ಮಾಹಿತಿ ಕೇಳ್ತಿರಲ್ಲ. ಈಗ ಒಬ್ಬರು ನೀವು ಇಲ್ಲಿ ಜವಾಬ್ದಾರಿಯುತ ಅಧಿಕಾರಿಗಳಾಗಿ ಅವ್ರನ್ನ ಅರೆಸ್ಟ್ ಮಾಡಿದಾಗ ಯಾಕೆ ಮಾಡಿದ್ದಾರೆ ಏನು ಅಂತ ತಿಳ್ಕೊಳ್ಳೋಷ್ಟು ಇದಿದ್ದೇ ಇರುತ್ತಲ್ವರ ನಿಮಗೆ? ಅಷ್ಟೊಂದು ಅಲ್ಲ, ಸಿಬ್ಬಂದಿ ಅಂದ್ರೆ ಹಂಗಾದ್ರೆ ಆ ಥರ ಇಷ್ಟೊಂದು ನೆಗ್ಲೆಕ್ಟಿವ್ ಇರುತ್ತೆ ಮೇಡಮ್. ಆ ಲೆಟರ್ ಬಂದಾಗಿಂದ ನಾಗರಾಜು ಡ್ಯೂಟಿಗೆ ಬಂದಿಲ್ಲ. ನಮ್ಗೆಲ್ಲ ಡಾಕ್ಯುಮೆಂಟ್ಸ್ ಕೊಡದೇನೆ ನಮ್ಮ ಆಫೀಸ್ ಕೆಲಸಕ್ಕೆ ಎಷ್ಟು ತೊಂದರೆ ಆಗಿದೆ, ಯಾರಿಗೂ ಹೇಳ್ಕೊಟ್ಟಿಲ್ಲ. ಎಲ್ಲಿಂದ ಕರ್ಕೊಂಡು ಹೋದ್ರು ನಾವು ಕರ್ಕೊಂಡು ಹೋಗ್ತೀವಿ ಅಂತಂದ್ರು, ಅದಕ್ಕೆ ಕರ್ಕೊಂಡು ಗಮನಕ್ಕೆ ಕರ್ಕೊಂಡು ಹೋಗಿದ್ದಾರೆ. ಅದೆಲ್ಲ ಆಯ್ತು. ಇವ್ರು ಈ ಮೇಡಮ್ ಹೇಳಿದ್ರು ಇಲ್ಲಿ ಹಾಸ್ಪಿಟ್ಲಿಂದಲೇ ತಾನೇ ಕರ್ಕೊಂಡು ಹೋಗಿದ್ದಾರೆ. ಸೂಪರ್ವೈಸರ್ ಇದಾರೆ ಕೇಳಿ. 29ಕ್ಕೆ ಲೆಟರ್ ಬಂದಿದ್ದು ಕೇಳಪ್ಪ, 39ರಿಂದ ಇಲ್ಲಿವರೆಗೂ ಬಂದಿಲ್ಲ. ಕರ್ಕೊಂಡು ಹೋಗಿದ್ದೆ ಎಂದು ಕರ್ಕೊಂಡು ಹೋದ ದಿವಸ ಎಲ್ಲಿಂದ ಸರ್ ಈಗ ಹೇಳಿದ್ರಲ್ಲ ಕರ್ಕೊಂಡು ಹೋಗ್ತೀವಿ ಅಂತ ಅಂದ್ರು, ಕರ್ಕೊಂಡು ಹೋಗಿ ಅಂತ ಅಂದ್ರು. ಇವ್ರಿಗೆ ಮಾಹಿತಿ ಕೊಟ್ಟು ಕರ್ಕೊಂಡು ಹೋಗಿದ್ದಾರೆ. ಅದೇ ಮಾತು ಹೇಳಿದ್ದು. ಇಲ್ಲಿದ್ರೆ ನಾವು ಕರ್ಕೊಂಡು ಸಂಪೂರ್ಣ ಮಾಹಿತಿ ನಮ್ಮ ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್ ಅವ್ರಿಗೆ ಗೊತ್ತಿರುತ್ತೆ. ಯಾಕೆಂದ್ರೆ ಅವರು ಈ ಸಾರ್ವಜನಿಕ ಆಸ್ಪತ್ರೆ ಮುಖ್ಯ ವೈದ್ಯಾಧಿಕಾರಿಗಳು. ನಮ್ದೇನಂದ್ರೆ ಜಿಲ್ಲೆ ತಾಲೂಕಿನಲ್ಲಿ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳ ಮೇಲುಸ್ತುವಾರಿ. ಇದು ನಿಮಗೆ ಸೇರಿಲ್ಲ ಸರ್? ಇಲ್ಲ ಇಲ್ಲ, ಈ ಆಸ್ಪತ್ರೆ ವಿಷಯ ಸೇರಿಲ್ಲ. ಆದ್ರೆ ಈ ಆಸ್ಪತ್ರೆ ವೈದ್ಯರಲ್ಲ ನೀವು. ಇದೇ ಆಸ್ಪತ್ರೆ ವೈದ್ಯರು. ಈಗ ಸರ್ಟಿಫಿಕೇಟ್ ಕೊಟ್ರೆ ENT ಸರ್ಟಿಫಿಕೇಟ್ ನೀವೇ ಅಧಿಕಾರಿ. ತಜ್ಞ ವೈದ್ಯ ಆ ಸರ್ಟಿಫಿಕೇಟ್ ಸಂಬಂಧ ನನ್ನ ಹೇಳಿಕೆ ತಗೊಂಡಿದ್ದಾರೆ. ಆ ಸರ್ಟಿಫಿಕೇಟ್ ಅಲ್ಲಿ ನನ್ನ ಸಿಗ್ನೇಚರ್ ಇಲ್ಲ. ಅದು ಆಫೀಸ್ ಲೆವೆಲ್ ಆಗಿದೆ ಅಂತ ಅವರು ತನಿಖೆ ಮಾಡ್ತಾ ಇದ್ದಾರೆ. ಈ ಹಿಂಗೆಲ್ಲ ಸಾಕಷ್ಟು ಆ ಥರ ಆಗಿದೆ ಅಂತ ಜನ ಆರೋಪ ಮಾಡ್ತಾ ಇದ್ದಾರೆ. ಅದ್ರ ಬಗ್ಗೆ ಹೇಳ್ತಾರೆ ಸರ್. ಅದು ಪೊಲೀಸ್ ತಗೊಂಡಿದ್ದಾರೆ. ಸಾಕಷ್ಟು ಸಿರಾ ಆಸ್ಪತ್ರೆಗೆ ಸರ್ಟಿಫಿಕೇಟ್ ತಗೋಬೇಕಂದ್ರೆ ಇಲ್ಲಿ ದುಡ್ಡು ಕೊಡೋದಿಲ್ಲ ಅಂತ ಹೇಳ್ತಾರೆ. ಪೊಲೀಸ್ ಅವರು ತನಿಖೆ ಮಾಡ್ತಿದ್ದಾರೆ. ಎಲ್ಲಾನು ಕೊಟ್ಟಿದ್ದಾರೆ, ದಾಖಲೆ ಕೊಟ್ಟಿದ್ದಾರೆ, ಹಿಂದಿಂದು ಎಲ್ಲಾನು ಕೊಟ್ಟಿದ್ದಾರೆ, ಮಾಡ್ತಿದ್ದಾರೆ. ಕೊನೆಯದಾಗಿ ಸರ್, ಆ ಸರ್ಟಿಫಿಕೇಟ್ ಜೈಜ ಸರ್ಟಿಫಿಕೇಟ್ ಅಲ್ಲಿ ನೀವು ಸಿಗ್ನೇಚರ್ ಮಾಡಿಲ್ಲ. ಅದು ಮತ್ತೆ ಯಾರು ಸೃಷ್ಟಿ ಅಂತ ನಿಮ್ಮ ಅನಿಸಿಕೆ? ಅದು ಈಗ ತನಿಖೆಯಲ್ಲಿ ಅವರು ಪೊಲೀಸ್ ಅವರು ಹೇಳೋದು ಅಂತಂದ್ರೆ ಇದು ಯೂಸರ್ ಐಡಿ ಪಾಸ್ವರ್ಡ್ ಹ್ಯಾಕ್ ಮಾಡಿರೋ ಸಾಧ್ಯತೆ ಇದೆ ಅಂತ ನಾವು ಹೇಳ್ತಾರೆ. ಯಾಕಂದ್ರೆ ಬೇರೆ ಕಡೆ ಆಗಿ ನಿಂತಿದ್ದಾರೆ. ತನಿಖೆಯಲ್ಲೇ ಗೊತ್ತಾಗುತ್ತೆ. ನಿಮ್ಮ ಪ್ರಕಾರ ಹ್ಯಾಕ್ ಆಗಿದೆ, ನಿಮ್ಮ ಸಿಗ್ನೇಚರ್ ಅಲ್ಲ. ಪೊಲೀಸ್ ಅವರು ಹೇಳೋದು. ಅಲ್ಲ ಸರ್, ನೀವು ಸಿಗ್ನೇಚರ್ ನೋಡಿದ್ರಲ್ಲ ಅವಾಗ ನಿಮ್ಮ ತನಿಖೆ ವೇಳೆಯಲ್ಲಿ ಸಿಗ್ನೇಚರ್ ನೀವು ನೋಡಿದ್ರಲ್ಲ, ನೀವು ಗುರುತಿಸಿಲ್ವಾ ಅಂತ ನಾವು ನನ್ನ ಸಿಗ್ನೇಚರ್ನ ಸ್ಕ್ಯಾನ್ ಮಾಡಾಕಿರೋದು. ಹಾಂ, ಅದೇ ನೀವು ಆ ಸ್ಕ್ಯಾನ್ನ ನೋಡಿದಾಗ ಅದು ನಿಮ್ಮದೇ ಸೈನು ಅಂತ ಗುರುತಿಸಿದಿರಾ ಅಥವಾ ಅದು ನಮ್ದಲ್ಲ ಅಂತೇಳಿ? ಈಗ ಸಿದ್ಧಾರ್ಥ ಸರ್, ಈಗ ಸೈನ್ ಅನ್ನ ಯೂಸರ್ ಐಡಿ ಹ್ಯಾಕ್ ಮಾಡಿ ಸೈನ್ ಅನ್ನ ನಕಲು ಮಾಡಿದ್ದಾರೆ ಅಂತ ಪೊಲೀಸ್ನವ್ರು ಹೇಳ್ತಾ ಇದಾರೆ ಅಂದಾಗ ಬಾಬು ರಾಜೇಂದ್ರ ಪ್ರಸಾದ್ ಅವರು ಯಾಕೆ ಆಂಟಿಸೆಪ್ಟಿಕ್ ಬೇಲ್ ಅಪ್ಲೈ ಮಾಡಿದ್ದಾರೆ? ಈಗ ಸರ್ಟಿಫಿಕೇಟ್ ಓಪನ್ ಆಗಲ್ಲ ಸರ್, ಏನು ಓಪನ್ ಆಗ್ತಿತ್ತಲ್ಲ. ಈಗ ಅದರಲ್ಲಿ ನೋಡಿ ಸರ್, ಅವ್ರೇ ಮಾಡ್ತಾ ಇದ್ರು ನಾಗರಾಜು. ಯಾರಿಗೂ ಹೇಳ್ಕೊಟ್ಟಿಲ್ಲ, ನಮ್ಗೆ ಯಾರಿಗೂ ಗೊತ್ತಿಲ್ಲ. ಅವ್ರ ಮಾಹಿತಿ ಇಲ್ಲಿಗೆ ಒಂದು ವರ್ಷದಿಂದ ಅವರು ಇದು ಈ ಸಿಟಿ ಬಂದ ತಕ್ಷಣ ನಾವು ಒಂದ್ಸರಿ ಬಂದು ಇಂಟರ್ವ್ಯೂ ಮಾಡಿದ್ವಿ. ಅವತ್ತೇನು ಹೇಳಿದ್ವಿ, ಇವ್ನು ಸರಿ ಇಲ್ಲ, ಇವ್ನು ಫ್ರಾಡು, ಇವ್ನ ಬದಲಿ ಬೇರೆಯವ್ರನ್ನ ಕುಂಡಿಸಿ ಕಳಿಸ್ತಾ ಇದ್ವಿ, ಇನ್ನು 15 ದಿವಸ ಇವ್ನು ತೆಗೆದಾಕ್ತಿವಿ ಅಂತ ಹೇಳಿದ್ರು. ಮತ್ತೆ ಇಲ್ಲಿವರೆಗೂ ಯಾಕೆ ಕಂಟಿನ್ಯೂ ಮಾಡಿದ್ರು ಸರ್? ಯಾರಿಂದ ಪ್ರೆಷರ್ ಬಂತಂತೆ, ತೆಗಿಬೇಡಿ. ಪ್ರೆಷರ್ ಬಂದ್ರೆ ತೆಗೆದು ಬೇರೆ ಡಿಪಾರ್ಟ್ಮೆಂಟ್ಗೆ ಹಾಕ್ಬೇಕಾಯ್ತು. ಈಗ ಅದೇ ಕೇಳಿದ್ದು, ಬೇರೆ ಡಿಪಾರ್ಟ್ಮೆಂಟ್ಗೆ ಹಾಕ್ಬೇಕಾಯ್ತು. ಇವತ್ತು ಇವ್ರನ್ನೆಲ್ಲ ಕೊಲೆ ಕೊಡಕ್ಕೆ ಯಾಕೆ ಮಾಡಿರಿ? ಇವ್ರು ಸೈನ್ ಹಾಕಿರೋ ಬಿಟ್ಟವರು ಅದು ಅನಾಧಾರ ಹಾಕಿಲ್ಲ ಅಂತೆಲ್ಲ ತಿಳ್ಕೊಂಬನ. ಹಾಕಿಲ್ದೇ ಇದ್ರೆ ಇವತ್ತು ಕೋರ್ಟ್ಗೆ ಅಟೆಂಡ್ ಆಗ್ಲೇಬೇಕು. ಅವರು ಪ್ರೂವ್ ಮಾಡ್ಲೇಬೇಕಾ? ಪ್ರೂವ್ ಮಾಡ್ಲೇಬೇಕಾ? ಈಗ ನಾವು ಇದುವರೆಗೂ THO ಸಿದ್ದೇಶ್ವರ ಇವತ್ತು ನೋಡ್ತೀನಿ, ನೆನ್ನೆ ನೋಡ್ತಿಲ್ಲ. 4-5 ವರ್ಷದಿಂದ ಇದೇ ಆಸ್ಪತ್ರೆ ಇದ್ದಾರೆ, ನಾವು ನೋಡಿದೀವಿ. ಅವ್ರು THOದಾಗ ಎಷ್ಟೋ ಸಮಸ್ಯೆಗಳಿಗೆ ನಾವು ಅವ್ರ ಹತ್ರ ಸ್ಪಂದಿಸಿದ್ವಿ. ಇವತ್ತು ಅವ್ರನ್ನ ನಮ್ಮನ್ನ ಇವ್ರು ಇಷ್ಟು ಇದಾಗ ಮಾತಾಡ್ತಾರೆ ಅಂತ ತಿಳ್ಕೊಬೋದು. ನಮ್ಗೆ ಇವತ್ತು ಅವ್ರ ಮೇಲೆ ನಮ್ಗೇನು ಬೇಜಾರಿಲ್ಲ. ಬಟ್ ಈ ರೀತಿ ಎಷ್ಟು ಫ್ರಾಡ್ ಆಗಿದಾವೆ.
ಏನೋ ಒಂದು ಬೈಲಿ ಬಂತು ಗೊತ್ತಾಯ್ತು. ಈಗ ಪೊಲೀಸ್ ತನಿಖೆ ಗೊತ್ತಾಗುತ್ತೆ ಬಿಡಿ ಸರ್, Certificate ಎಲ್ಲಿ ಗೊತ್ತಾಗುತ್ತೆ? ಮೇಡಮ್ ಇಡೀ ಶಿರಾ ಗೌರ್ಮೆಂಟ್ ಆಸ್ಪತ್ರೆ ಪ್ರಪಂಚಕ್ಕೆ ಹೆಸರು ಮಾಡಿರಲ್ಲ. 17 ನಮ್ಮ ತಾಲೂಕಿನಲ್ಲಿ ಒಂದು ಅಂತದ್ ಇರ್ಲಿಲ್ವಲ್ಲ. ಇವ್ರು 4-5 ವರ್ಷದಿಂದ ಇವ್ರು TH ಆದ್ರೂ ಎಲ್ಲ ನಿಭಾಯಿಸ್ಕೊಂಡ್ ಬಂದಿದ್ರಲ್ಲ ಇವ್ರು. ಇವತ್ತು ಅವ್ರನ್ನ ಇಬ್ಬರನ್ನು ಹೇಳತ್ತಂದ್ರಲ್ಲ ನಿಮ್ಮ ಆಸ್ಪತ್ರೆ ನೀವು ಸರಿಯಾಗಿ ನೋಡ್ದಲ್ಲೇ. ಅವ್ರು ಫ್ರಾಡ್ ಅಂತ ಗೊತ್ತಿತ್ತು. ಇನ್ನೊಂದು 15 ದಿವಸ ಇವ್ನು ಕಿತ್ತಾಕ್ಬಿಡ್ತೀನಿ ಅಂತ ಬೇರೆ ಟ್ರೈನಿಂಗ್ ಕೊಡಿಸ್ತೀನಿ ಅಂತ ನಮ್ಮ ಹತ್ರನೇ ಹೇಳಿದ್ರು. ಮತ್ತೆ ಯಾಕೆ ಮುಂದುವರಿಸಿರು? ಈಗ ಯಾರು ರಾಜಕೀಯದಲ್ಲಿ ಯಾರು ಹೇಳಿದ್ರು ಅವ್ರ ಹೆಸರು ಹತ್ರ ಭಯಬಿಡ್ರಿ, ಯಾರಿಂದ ಒತ್ತಡ ಬರ್ತಿತ್ತು? ಅವ್ರಿಗೆ ಗೊತ್ತು ಸರ್, ಅವ್ರು ಕೇಳ್ಬೇಕು. ನಮ್ಗೆ ಅದಕ್ಕೆ ಸಾಹೇಬ್ರ ಹೆಂಗೇನೆ ಕರ್ದಾಸ್ನಳ್ಳಿಗೆ ಕಾಂಟ್ರಾಕ್ಟ್ ಬೇಸಿಕ್ ಡಾಕ್ಟರ್ನ ಹಾಕಿರೋದ. ಈಗ ಅಲ್ಲಿ ಆಯುರ್ವೇದಿಕ್ ಡಾಕ್ಟ್ರು ವರ್ಸಸ್ ಆಯುರ್ವೇದಿಕ್ಕು ವರ್ಸಸ್ ನಿಮ್ಮ ಡಾಕ್ಟ್ರಿಗೆ ಕಾಂಪಿಟೇಷನ್ ಶುರು. ದುಡ್ಡು ಮಾಡೋದ್ರ ನಾನು ಮುಂದೆ ನೀನು ಮುಂದೆ ಅಂತ. ಅದೇ ಇವ್ರು ಡಾಕ್ಟರ್ ಇಲ್ದಂಥ ಟೈಮಲ್ಲಿ ಆಯುರ್ವೇದಿಕ್ ಮೇಡಮ್ ಅಲ್ಲಿ ಉಳಿಸ್ಕೊಂಬಂದಿದೆ. ಇಲ್ಲ ನಮ್ಮ ಪಟ್ಟಣಗಳಿಂದ ಓಡಾಡೋದು. ಈಗ ಮೊದಲಿಂದಲೂ ಕಾಂತರಾಜಿಂದಲೂ ಆಯಮ್ಮನು ಟ್ರೀಟ್ಮೆಂಟ್ ಮಾಡುತ್ತೆ, ಇವರು ಟ್ರೀಟ್ಮೆಂಟ್ ಮಾಡ್ಯಾರ, ಯಾರು ಅಬ್ಜೆಕ್ಷನ್ ಇಲ್ಲ. ಈಗ ಹೊಸ ವರ್ಷ ಸಿಸ್ಟರ್ಗಳು ಒಂದು ದಿನ ರಾಜಾಕ್ಕೆ ಹೋದಾಗ ಸಿಸ್ಟರ್ಗಳು ಮಾತು ಕೇಳಿ ಈಗ ನೀನು ಹೆಂಗೆ ಕೊಡ್ತೀಯ, ನೀನು ಮೆಡಿಸನ್ ನಿಮ್ಗೆ ಕೊಡೋಂಗಿಲ್ಲ, ನಿಂದು ಆಯುರ್ವೇದಿಕ್ ಇದ್ರೆ ಕೊಟ್ಟಿಗೆ ನೀನು ಕೊಡ್ಬೇಡ ಅಂತ ಕಂಟ್ರೋಲ್ ಮಾಡ್ಯಾರ. ಸಂತೋಷ, ಕಾನೂನು ಪ್ರಕಾರ ಮಾಡಲಿ. ಈ ಎದುರಿಗೆ ಸ್ಪಾಟಲ್ಲಿ ದುಡ್ಡು ತಗೊಳ್ಳೋದು ಯಾಕೆ? ಆ ಮಾಜಿ ಸ್ಥಾಯಿ ಸಮಿತಿ ಅಧ್ಯಕ್ಷ ಕೇಳಕ್ಕೆ ಹೋದ್ರೆ ನಾವು ದುಡ್ಡುಗಳು ಖರ್ಚು ಮಾಡಿ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಓದಿಲ್ಲಿ ಬಂದಿದ್ದೀವಿ, ನಾನು ತಗೊಂತೀನಿ ಏನೀಗ ಅಂತ ಮಾತಾಡ್ಬೇಕಾದ್ರೆ ಇವ್ನಿಗೆ ಯಾಕೆ ಕೊಟ್ಟರು? ಪಕ್ಕ ಕರ್ದಾಸ್ನಳ್ಳಿ ಫುಲ್ ಅವನಿಗೆ ಸಂಬಂಧ, ಪಕ್ಕ 3 ಕಿಲೋಮೀಟರ್ ಮಧ್ಯಹಳ್ಳಿ. ಲೋಕಲ್ ಪೀಪಲ್ನ ನೀವು ಹೆಂಗೆ ಕಾಂಟ್ರಾಕ್ಟ್ ಬೇಸಿಕ್ಟಲ್ಲಿ ಹಾಕಿರಿ? DHOನ ನೀವೊಂದು ಅದನ್ನ ವರದಿ ಮಾಡಿಕೊಡಿ ಸರ್ ನನಗೆ. DHO ಹತ್ರ ನಾನು ಮಾತಾಡ್ತೀನಿ. ನಮಗೆ ಅವ್ನು ಲೋಕಲ್, ಅವನು ಎಂಬಾಬಣ ಮಧ್ಯಹಳ್ಳಿ ಪಕ್ಕ ಲಕ್ಕ ಇದೆ, ಚಿರ್ತಾಳೆ ಹಿರಿಯೂರು ತಾಲೂಕು 3 ಕಿಲೋಮೀಟರ್. ಅವ್ರ ಅಕ್ಕನ ಕರ್ದಾಸ್ನಳ್ಳಿ ಕೊಟ್ಟೈತೆ ಫುಲ್ ಸಂಬಂಧ. ನೀನು ಮೀಡಿಯಾದಾಗ ನೀನು ಹೋಗಿ ಒಂದು ಹಿಡಿತೀನಿ ಅಂದ್ರೂ ಊರಲ್ಲಿ ಜನಗಳನ್ನ ಬಿಟ್ಟಿದ್ರು ಸರ್. ನನ್ನ ಹತ್ರ ಒಂದೀಗ ಆಯಿತು, ಒಂದು ವಿಡಿಯೋ ಐತೆ, ಅವನು ಬರೀ 20 ರೂಪಾಯಿ ತಗೊಂಡು ಹೋಗಲಿ ನಾನು ವಿಡಿಯೋ ಮಾಡ್ಕೊಂಡಿದ್ದೀನಿ. ಅದ್ರ ಮೇಲೆ ಏನಾರು ಕ್ರಮ ತಗೊಂತೀರಾ? ಇಲ್ಲ ಅದು DHOಗೆ ಕಳಿಸ್ಬೇಕು. ಪ್ರತಿಯೊಬ್ಬರ ಹತ್ರ ನಾನು ಕೊಡೋದು ಬೇಡ ಸರ್, ನಿಮ್ಮ ಜವಾಬ್ದಾರಿ. ನೀವು ಬಂದು ನೋಡ್ರಿ, ಪ್ರತಿಯೊಬ್ಬ ಮನುಷ್ಯನ ಹತ್ರ ದುಡ್ಡು ಇಲ್ಲದೆ ಅವ್ನು ಟ್ರೀಟ್ಮೆಂಟ್ ಮಾಡಲ್ಲ. ಈಗ ಒಬ್ಬ ಅಟ್ಲೀಸ್ಟ್ ಕಾಂಟ್ರಾಕ್ಟ್ ಬೇಸಿಕ್ ನಾನು ಅಷ್ಟು ಮಾಡ್ತಾನೆ ಅಂದ್ರೆ ಮತ್ತೆ ಈ ಅಮ್ಮನು ಅದೇ ಕೆಲಸನೇ ಮಾಡೋಳು. ಬಸ್ಸಾಜಿಕ್ಕೆ ಬರೋಳು ಆಯುರ್ವೇದಿಕ್ಕು. ಇಬ್ರು ಕಳ್ರೆ ಆದಾಗ ಅನ್ಸರ್ಕೊಂಡು ಹೋಗ್ಬೇಕಾಯ್ತು. ಒಬ್ಬ ಮಾಡೋದೇನು ಇನ್ನೊಬ್ರು ನೀನು ಮಾಡಬೇಡ ಅಂತ ಸಿಸ್ಟರ್ಗಳು ಮಾತು ಕೇಳಿ ಅಲ್ಲಿ ಸಿಸ್ಟರ್ಗಳು ಮಿಡ್ನೈಟ್ ಅವ್ರು ಹೆರಿಗೆ ಮಾಡಿಸೋಂಥದ್ದೇನು ಸಿಸ್ಟರ್ಗಳು? ಡಾಕ್ಟರ್ ಇಲ್ಲದ್ಮೇಲೆ ಸಿಸ್ಟರ್ ಹೆಂಗೆ ಸರ್ ಮಾಡಿಸ್ತಾರೆ? ಇವ್ರಿಗೆ ಕಳಿಸ್ಬೇಕು ನಿಮ್ಮ ತಾಲೂಕು ಆಸ್ಪತ್ರೆಗೆ. ಹಾಂ, ನಾರ್ಮಲ್ ಹೆರಿಗೆಗಳು ಏನು ತೊಂದರೆ ಆಗದೆ ಇರ್ತಕ್ಕಂಥ ಹೆರಿಗೆಗಳು ಮಾಡಿಸ್ತಾರೆ. ಏನಾದ್ರು ಸ್ವಲ್ಪ ಪ್ರಾಬ್ಲಮ್ ಆಗ್ತಿದ್ರೆ ರೆಫರ್ ಮಾಡಬೇಕು. ಪ್ರಾಬ್ಲಮ್ ಆಗ ಅಂತವನು ಮಾಡಿದ್ದಾರೆ. ಇನ್ನೊಬ್ಬ ಡಾಕ್ಟರ್ಗಳ ಮೇಲೆ ಡಾಕ್ಟರ್ಗೆ ಎತ್ತು ಕಟ್ತಾ ಇದ್ದಾರೆ. ಸ್ಥಳೀಯನ್ನ ಅಲ್ಲಿ ಹಾಕಿದ್ರೆ ಫಸ್ಟ್ ಸರ್ಟಿಫಿಕೇಟ್ನ ತಾವೇ ಅನುಮೋದಿಸಿ ಬಾಬು ರಾಜೇಂದ್ರ ಪ್ರಸಾದ್ ಅವರು ಕೊಟ್ಟಿದ್ದಾರೆ ಸರ್ಟಿಫಿಕೇಟ್ ಎಂಬ ಉದ್ದೇಶದ ಮೇಲೆ ಮಲ್ಲೇಶ್ವರಂ ಪೊಲೀಸ್ ಸ್ಟೇಷನ್ಗೆ ಒಂದು FIR ಆಗಿದೆ. ಯಾರ ಮೇಲೆ? ನಾಗರಾಜ್ ಅರೆಸ್ಟ್ ಮಾಡಿದಾರಲ್ವಾ? ಆ ಸಂಬಂಧಪಟ್ಟಂಗೆ ಹೇಳಿ ಏನಾಗಿದೆ ಅಂತ. ಈಗ ಇಲ್ಲಿವರೆಗೂ ನಮಗೆ ಬಂದಿರೋ ಮಾಹಿತಿ ಪ್ರಕಾರ ನಮ್ಮ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಸುಳ್ಳು ದಾಖಲೆ ಸೃಷ್ಟಿಸಿ ಒಂದು ಅಂಗವಿಕಲ ದೃಢೀಕರಣ ಪತ್ರ ನೀಡಿದೆ. ಅದರ ಸಂಬಂಧ ಒಂದು ಮಲ್ಲೇಶ್ವರಂ ಪೊಲೀಸ್ ಠಾಣೆಯಲ್ಲಿ ತನಿಖೆಗೆ ನಡೀತಾ ಇದೆ. ಅದರ ಮಾಹಿತಿ ಬಾಬು ರಾಜೇಂದ್ರ ಪ್ರಸಾದ್ ಅವರಿಗೆ ಪೂರ್ಣ ಮಾಹಿತಿ ಗೊತ್ತಿರುತ್ತೆ. ಯಾಕೆ FIR, ಎಷ್ಟು ಜನ ಮೇಲೆ ಆಗಿದೆ FIR? ಅವ್ರು ಕೇಳಬೇಕು. ಮಾಹಿತಿನೇ ಗೊತ್ತಿಲ್ಲ, ಕೇಳಿ ಸರ್. ಆ ಸರ್ಟಿಫಿಕೇಟ್ ಸಂಬಂಧಪಟ್ಟಂಗೆ ಸಿದ್ದೇಶ್ವರ ಮೇನ್, ಯಾಕಂದ್ರೆ ಕಿವುಡ ಸಂಬಂಧಪಟ್ಟಂಗೆ ನೀವೇ ಡಾಕ್ಟ್ರು. ಅದು ನಾವು ಅದು ಸರ್ಟಿಫಿಕೇಟ್ ಆಗಲ್ಲ. ನಾವು ಹೇಳಿಕೆ ಕೊಟ್ಟಿದ್ದೀವಿ. ಅದಕ್ಕೆ ನೀವು ಹೆಂಗ್ ಸೈನ್ ಮಾಡಿರಿ ಮತ್ತೆ ಸರ್ಟಿಫಿಕೇಟ್ ಹೆಂಗ್ ಬಂತು ಅಂತ ಅದ್ರ ತನಿಖೆ ನಡೀತಿದೆ. ಈಗ ನೀವು ಸೈನ್ ಮಾಡಿಲ್ವಾ? ಮಾಡಿಲ್ಲ. ಸೈನ್ ಮಾಡಿಲ್ಲ ಅಂದ್ರೆ ಸರ್ಟಿಫಿಕೇಟ್ ಹೆಂಗ್ ಬರ್ತದೆ ಅಂತ ಅದೇ ಈಗ ತನಿಖೆ ನಡೀತಿದೆ. ಹೆಂಗೆ ಇದು ಮಾಡಿದ್ದಾರೆ ಸಹಿ ಅಂತ. ಹಾಗಾದ್ರೆ ಜೈದೇವ್ ಅವರಿಗೆ ಸರ್ಟಿಫಿಕೇಟ್ ಕೊಡೋದ್ರಲ್ಲಿ ನೀವು ಸಿಗ್ನೇಚರ್ ಮಾಡಿಲ್ಲ? ಮಾಡಿಲ್ಲ. ಮತ್ತೆ ಹೆಂಗ್ ಸರ್ಟಿಫಿಕೇಟ್ ಬಂತು ಅಂತ ಅದರ ತನಿಖೆ ನಡೀತಾ ಇದೆ. ಸಿಗ್ನೇಚರ್ ಅವ್ರದಾ ಇಲ್ವಾ ಅಂತ ಅದೆಲ್ಲ ಪ್ರತಿದಿನ ನಿಮ್ದು ಕೆಲಸ ಮುಗಿದ್ಮೇಲೆ ಅಪ್ಲೋಡ್ ಮಾಡಿರೋ ಸರ್ಟಿಫಿಕೇಟ್ ನಾನು ಮಾಡಿರೋ ಎಷ್ಟಾಗಿವೆ ಎಷ್ಟಿಲ್ಲ ಅಂತ ನೀವು ನೋಡೋದೇ ಇಲ್ಲ ಕಂಪ್ಯೂಟರ್ ಅಲ್ಲಿ. ನಮಗೆ ಕಂಪ್ಯೂಟರ್ ಸರ್ಟಿಫಿಕೇಟ್ ಎಷ್ಟು ಇದುವರೆಗೂ ಅಂತ ನಿಮಗೆ ಗೊತ್ತಿಲ್ಲ. ಈಗ ಏನ್ ಗೊತ್ತಾ, ದಯವಿಟ್ಟು ನನ್ನ ಮಾತು ಕೇಳಿ. ಇದು ತನಿಖೆ ಹಂತದಿಂದ ಇರೋದ್ರಿಂದ ನಾವು ಯಾವುದೇ ಒಂದು ಇದನ್ನ ತಮ್ಮ ಇದಕ್ಕೆ ನಾವು ಕೊಟ್ಟರೆ ಅದು ತಪ್ಪು ಮಾಹಿತಿ ಆಗುತ್ತೆ. ತಪ್ಪು ಮಾಹಿತಿ ಕೊಡ್ರಿ ಅಂತ ಆ ಸರ್ಟಿಫಿಕೇಟ್ ಸಂಬಂಧಪಟ್ಟಾಗ ಇವರೇ ಡಾಕ್ಟ್ರು. ತನಿಖೆ ಬೇಕಾಗಿರೋದಂತೂ ನಿಜ. ಗೊತ್ತಿಲ್ಲ, ತನಿಖೆ ಗೊತ್ತಾಗಲ್ಲ. ಸರ್ಟಿಫಿಕೇಟ್ ಬೇಕಾಗಿರೋದಂತೂ ನಿಜ. ಈಗ ವಿಚಾರಣೆ ಮಾಡ್ತಾರೆ. ನಮಗೆ ನಾವೇನಾದ್ರು ಹೇಳಿಕೆ ಕೊಟ್ಬಿಟ್ರೆ ಅದು ತಪ್ಪಾಗುತ್ತೆ. ತನಿಖೆ ಹಂತದಲ್ಲಿ ಇರೋದ್ರಿಂದ ನಾವು ಯಾವುದೇ ಮಾಹಿತಿ ಕೊಡಬಾರ್ದು. ನಿಮ್ಮ ಮೇಲೆ FIR ಆಗಿದ್ರೆ ನೀವು ಏನಾದ್ರು ಹೇಳಿಕೆ ಕೊಡೋದು ತಪ್ಪಾಗ್ತೈತೆ ಅಂತ ಅನ್ಬೋದಾಯ್ತು. ಇನ್ಮೇಲೆ ಆಗಿಲ್ವಲ್ಲ.
ನೀವು ಈಗ ಯಾರ ಮೇಲೆ ಆಗಿದೆ ಅದೆಲ್ಲ ತನಿಖೆ ಆದ್ಮೇಲೆ ಗೊತ್ತಾಗುತ್ತೆ. ಅದ್ರ ಸಂಪೂರ್ಣ ಮಾಹಿತಿ ಈಗ ನಾಳೆ ಬಾಬು ರಾಜೇಂದ್ರ ಪ್ರಸಾದ್ ಅವ್ರು ಗೊತ್ತಾಗುತ್ತೆ. ನೀವೇ ತಪ್ಪಿದ್ರೆ ಏನ್ ಮಾಡ್ತೀರಾ? ತನಿಖೆಯಲ್ಲಿ ತಪ್ಪಿದ್ರೆ ಕಾನೂನು ಪ್ರಕಾರ ಇದು ಮಾಡ್ಬೋದು. ಅದ್ರಲ್ಲೇನಿದೆ? ಅಥವಾ ಯಾವುದೇ ಅಲ್ಲಿ ಪ್ರೂಫ್ ಇದ್ದಲ್ಲಿ ಬಂದು ಅವ್ರು ಅರೆಸ್ಟ್ ಮಾಡಲ್ವಾ? ಎಫ್ಐಆರ್ ಮಾಡಲ್ಲ. ಸುಮ್ನೆ ತಾಂಡೋ ಕುರ್ತಿದಂಗೆ ಆಯ್ತು, ಸರ್ ನಾವು ಕೇಳ್ತಾ ಇರೋದು ಕೊನೆಯದಾಗಿ ಒಟ್ಟು ನಾಗರಾಜ್ ಅವರು ಫೇಕ್ ಸರ್ಟಿಫಿಕೇಟ್ ಮಾಡ್ಕೊಂಡಿದ್ದಾರೆ ಅಂತಲೇ ತಾನೇ ಅರೆಸ್ಟ್ ಮಾಡಿರೋದು. ಅದ್ ನಮಗೆ ಗೊತ್ತಿಲ್ಲ. ನಾವೀಗ ಮಾಡಿದ್ದಾರೆ ಸರ್. PHO ಆಗಿ ಅವರು ಸಿಬ್ಬಂದಿ ಅರೆಸ್ಟ್ ಮಾಡೋದು ಗೊತ್ತಿಲ್ಲ ಅಂತಂದ್ರೆ ಸರ್ ಈಗ ಮತ್ತೆ ನಾವೀಗ ಕರ್ಕೊಂಡು ಹೋಗ್ತೀವಿ ಅಂತ ಹೇಳಿದ್ರೆ ಆಯ್ತು, ಕಾನೂನು ಕ್ರಮ ಹೆಂಗ್ ಕೈಗೊಳ್ಬೇಕು ಸುಮ್ನೆ ಕರ್ಕೊಂಡು ಹೋಗ್ತೀವಿ ಅಂತ ಸರ್ ನಮ್ಮನ್ ಕೇಳಿಲ್ಲ ಕರ್ಕೊಂಡು ಹೋಗಕ್ಕೆ ಅರೆಸ್ಟ್ ಮಾಡ್ಬೇಕಾದ್ರೆ ಯಾರನ್ನು ಕೇಳಕ್ ಹೋಗಲ್ಲ. ರೆಗ್ಯುಲರ್ ಸಿಬ್ಬಂದಿ ಮಾಹಿತಿ ಕೇಳ್ತಿರಲ್ಲ. ಈಗ ಒಬ್ಬರು ನೀವು ಇಲ್ಲಿ ಜವಾಬ್ದಾರಿಯುತ ಅಧಿಕಾರಿಗಳಾಗಿ ಅವ್ರನ್ನ ಅರೆಸ್ಟ್ ಮಾಡಿದಾಗ ಯಾಕೆ ಮಾಡಿದ್ದಾರೆ ಸರ್, ಏನು ಅಂತ ಎಲ್ಲಿ ಮಾಡಿದ್ದಾರೆ ಅಂತಾನೆ ನಮ್ಗೆ ಗೊತ್ತಿಲ್ಲ ಅಷ್ಟೊಂದು ಸರ್. ದಯವಿಟ್ಟು ಕ್ಷಮಿಸಿ ಸರ್. ಅರೆಸ್ಟ್ ಎಲ್ಲಿ ಸಿಬ್ಬಂದಿ ಅಂದ್ರೆ ಹಾಗಾದ್ರೆ ಆ ತರ ಮಾಡಿದ್ದಾರೆ ಇಷ್ಟೊಂದು ನೆಗ್ಲೆಕ್ಟಿವ್ ಇರುತ್ತಮ್ಮ. ಸರ್, ಆ ಲೆಟ್ರು ಬಂದಾಗಿಂದ ನಾಗರಾಜು ಡ್ಯೂಟಿಗೆ ಬಂದಿಲ್ಲ. ನಮ್ಗೆಲ್ಲ ಡಾಕ್ಯುಮೆಂಟ್ಸ್ ಕೊಡ್ದೇನೆ ನಮ್ಮ ಆಫೀಸ್ ಕೆಲ್ಸಗಳಿಗೆ ಎಷ್ಟು ತೊಂದರೆ ಆಗಿದೆ, ಯಾರಿಗೂ ಹೇಳ್ಕೊಟ್ಟಿಲ್ಲ. ಎಲ್ಲಿಂದ ಕರ್ಕೊಂಡು ಹೋದ್ರು? ಎಲ್ಲಿಂದ ಕರ್ಕೊಂಡೋದ್ರು ನಾವು ಕರ್ಕೊಂಡು ಹೋಗ್ತೀವಿ ಅಂತಂದ್ರು, ಅದಕ್ಕೆ ಕರ್ಕೊಂಡು ಇವ್ರು ನಮ್ AM ಅವ್ರಿಗೆ ಗಮನಕ್ಕೆ ಕರ್ಕೊಂಡು ಹೋಗಿದ್ದಾರೆ. ಅದೆಲ್ಲ ಆಯ್ತು. ಇವ್ರು ಮೇಡಮ್ ಅವರುಗಳು ಇಲ್ಲ, ಆಸ್ಪತ್ರೆ ಬಂದಿಲ್ಲ. ಸರ್, ಈಗ ಎಷ್ಟು ಇಲ್ಲ ಆಫೀಸಿಗೆ ಬಂದಿಲ್ಲ? ಸೂಪರ್ವೈಸರ್ ಇದಾರೆ ಕೇಳಿ. 29ಕ್ಕೆ ಲೆಟರ್ ಬಂದಿದ್ದು ಕೇಳಪ್ಪ. 39ರಿಂದನೂ ಇಲ್ಲಿವರೆಗೂ ಡ್ಯೂಟಿಗೆ ಬಂದಿಲ್ಲ. ಕರ್ಕೊಂಡು ಹೋಗಿದ್ದೆ ಅಂತ ಏನ್ ಕರ್ಕೊಂಡು ಹೋಗ್ತೀವಿ ನಮಗೆ ಗೊತ್ತಿಲ್ಲ ಸರ್, ಸರ್. ಈಗ ಹೇಳಿದ್ರೆ ಕರ್ಕೊಂಡು ಹೋಗ್ತೀವಿ ಅಂತ ಅಂದ್ರೆ ಕರ್ಕೊಂಡು ಹೋಗಿ ಅಂತ. ಇವ್ರಿಗೆ ಮಾಹಿತಿ ಕೊಟ್ಟು ಕರ್ಕೊಂಡು ಹೋಗಿದ್ದಾರೆ. ಅದೇ ಮತ್ತೆ ಹೇಳಿದ್ದು ಅಲ್ಲ, ಆಫೀಸ್ ಅಂತ ಬಂದಿಲ್ಲ ಸರ್. ನಾವು ಅದ್ರ ಮೆಮೊ ಕೊಟ್ಟಿದ್ದೀವಿ. ನಮಗೆ ಸಂಪೂರ್ಣ ಮಾಹಿತಿ ನಮ್ಮ ರೆಕಾರ್ಡ್ಸ್ ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್ ಅವರಿಗೆ ಗೊತ್ತಿರುತ್ತೆ. ಯಾಕೆಂದ್ರೆ ಅವರು ಈ ಸಾರ್ವಜನಿಕ ಆಸ್ಪತ್ರೆ ಮುಖ್ಯ ವೈದ್ಯಾಧಿಕಾರಿಗಳು. ನಮ್ದೇನಂದ್ರೆ ಜಿಲ್ಲೆ ತಾಲೂಕಿನಲ್ಲಿ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳ ಮೇಲುಸ್ತುವಾರಿ. ಇದು ನಿಮಗೆ ಸೇರಿಲ್ಲ ಸರ್? ಇಲ್ಲ, ಇಲ್ಲ. ಈ ಆಸ್ಪತ್ರೆ ವೈದ್ಯರಲ್ಲ ನೀವು? ವೈದ್ಯರಾದ್ರೆ ಈಗ ಆಸ್ಪತ್ರೆ ವೈದ್ಯರು ಈಗ ಸರ್ಟಿಫಿಕೇಟ್ ಕೊಟ್ರೆ ENT ಸರ್ಟಿಫಿಕೇಟ್ ನೀವೇ ಅಧಿಕಾರಿ. ಮುಖ್ಯವಾಗಿ ನಾನು ENT ತಜ್ಞ ವೈದ್ಯ. ಆ ಸರ್ಟಿಫಿಕೇಟ್ ಸಂಬಂಧ ನನಗೆ ನನ್ನ ಹೇಳಿಕೆ ತಗೊಂಡಿದ್ದಾರೆ. ಆ ಸರ್ಟಿಫಿಕೇಟ್ ಅಲ್ಲಿ ನನ್ನ ಸಿಗ್ನೇಚರ್ ಇಲ್ಲ. ಅದು ಆಫೀಸ್ ಲೆವೆಲ್ ಅಲ್ಲಿ ಆಗಿದೆ ಅಂತ ಅವರು ತನಿಖೆ ಆರೋಪ ಮಾಡ್ತಾ ಇರ್ತಾರೆ. ಅದ್ರ ಬಗ್ಗೆ ಅದು ಪೊಲೀಸ್ ತನಿಖೆ ತಗೊಂಡಿದ್ದಾರೆ. ಸಿರಾ ಆಸ್ಪತ್ರೆಗೆ ಸರ್ಟಿಫಿಕೇಟ್ ತಗೋಬೇಕಂದ್ರೆ ದುಡ್ಡು ಕೊಡ್ಬೇಕು, ನಾನು ಕೊಡೋದಿಲ್ಲ ಅಂತ ಅದೇ ಪೊಲೀಸ್ ಅವರು ತನಿಖೆ ಮಾಡ್ತಿದ್ದಾರೆ. ಎಲ್ಲಾನು ಕೊಟ್ಟಿದ್ದಾರೆ, ದಾಖಲೆ ಕೊಟ್ಟಿದ್ದಾರೆ, ಹಿಂದಿಂದು ಎಲ್ಲಾನು ಕೊಟ್ಟಿದ್ದಾರೆ, ಮಾಡ್ತಿದ್ದಾರೆ. ಕೊನೆಯದಾಗಿ ಸರ್, ಆ ಸರ್ಟಿಫಿಕೇಟ್ KGF ಸರ್ಟಿಫಿಕೇಟ್ ಅಲ್ಲಿ ನೀವು ಸಿಗ್ನೇಚರ್ ಮಾಡಿಲ್ಲ. ಅದು ಮತ್ತೆ ಯಾರು ಸೃಷ್ಟಿ ಅಂತ ನಿಮ್ಮ ಅನಿಸಿಕೆ? ಅದು ಈಗ ತನಿಖೆಯಲ್ಲಿ ಅವರು ಪೊಲೀಸ್ ಅವರು ಹೇಳೋದೇನಂತಂದ್ರೆ ಇದು ಯೂಸರ್ ID ಪಾಸ್ವರ್ಡ್ ನ ಯಾಕೆ ಮಾಡಿರ್ಬೋದು ಅನ್ನೋ ಸಾಧ್ಯತೆ ಇದೆ ಅಂತ ಅವ್ರು ಹೇಳ್ತಾರೆ. ಯಾಕಂದ್ರೆ ಬೇರೆ ಕಡೆ ಆಗಿದೆ ಅಂತಿದ್ದಾರೆ. ಅದು ತನಿಖೆಯಲ್ಲೇ ಗೊತ್ತಾಗುತ್ತೆ. ನಿಮ್ಮ ಪ್ರಕಾರ ಹ್ಯಾಕ್ ಆಗಿದೆ, ನಿಮ್ಮ ಸಿಗ್ನೇಚರ್ ಅಲ್ಲ ಪೊಲೀಸ್ ಅವರು ಹೇಳೋದು. ಅದು ಅವರು ಇನ್ನೂ ತನಿಖೆಯಲ್ಲೇ ಗೊತ್ತಾಗೋದಿಲ್ಲ. ಅವಾಗ ನಿಮ್ಮ ತನಿಖೆ ವೇಳೆಯಲ್ಲಿ ನನ್ನ ಸಿಗ್ನೇಚರ್ ನ ಸ್ಕ್ಯಾನ್ ಮಾಡಾಕಿರೋದು. ನನ್ನ ಸಿಗ್ನೇಚರ್ ನ ಸ್ಕ್ಯಾನ್ ಮಾಡಾಕಿರೋದು. ಅದೇ ನೀವು ಆ ಸ್ಕ್ಯಾನ್ ನೋಡಿದಾಗ ಅದು ನಿಮ್ದೇ ಸೈನ್ ಅಂತ ಗುರುತಿಸಿದ್ರೆ ಅಥವಾ ಸ್ಕ್ಯಾನ್ ಮಾಡೋದು ಒರಿಜಿನಲ್ ಸೈನ್ ಅಲ್ಲ. ಈಗ ಸಿದ್ಧಾರ್ಥ ಸರ್, ಈಗ ಸೈನ್ ಅನ್ನು ಯೂಸರ್ ID ಹ್ಯಾಕ್ ಮಾಡಿ ಸೈನ್ ಅನ್ನು ನಕಲು ಮಾಡಿದ್ದಾರೆ ಅಂತ ಪೊಲೀಸ್ನ ಹೇಳ್ತಾ ಇದಾರೆ ಅಂದಾಗ ಬಾಬು ರಾಜೇಂದ್ರ ಪ್ರಸಾದ್ ಅವರು ಯಾಕೆ ಆಂಟಿಸೆಪ್ಟಿಕ್ ಬೇಗ ಅಪ್ಲೈ ಮಾಡಿದ್ದಾರೆ? ನನಗೆ ಗೊತ್ತಿಲ್ಲ, ಅವ್ರಿಗೆ ಕೇಳಬೇಕು. ಈಗ ಸರ್ಟಿಫಿಕೇಟ್ ಓಪನ್ ಆಗಲ್ಲ ಸರ್, ಏನೋ ಓಪನ್ ಆಗ್ತಿತ್ತಲ್ಲ ನಮ್ದು ಯಾರು ಇಲ್ಲ ಸರ್, ಈಗ ಅದ್ರಲ್ಲಿ ನೋಡಿ ಸರ್, ಅವ್ರನ್ನೇ ಮಾಡ್ತಾ ಇದ್ವಿ ನಾಗರಾಜು. ಯಾರಿಗೂ ಹೇಳ್ಕೊಟ್ಟಿಲ್ಲ, ನಮ್ಗೆ ಯಾರಿಗೂ ಗೊತ್ತಿಲ್ಲ. ಅವ್ರ ಮಾಹಿತಿ ಕೊಡಕ್ಕೆ ಇಲ್ಲಿಗೆ ಒಂದು ವರ್ಷದಿಂದ ಅವರು ಇದು ECD ಬಂದ ತಕ್ಷಣ ನಾವು ಒಂದ್ಸರಿ ಬಂದು ಇಂಟರ್ವ್ಯೂ ಮಾಡಿದ್ವಿ. ಅವತ್ತೇನ ಇವ್ನು ಸರಿ ಇಲ್ಲ, ಇವ್ನು ಫ್ರಾಡ್, ಇವನ್ ಬದ್ಲಿ ಬೇರೆಯನ್ನ ಕುಂಡಿಸಿ ಕಳಿಸ್ತಾ ಇದ್ವಿ, ಇನ್ನು 15 ದಿವಸ ಇವ್ನು ತಗೊಳಾಕ್ತಿವಿ ಅಂತ ಹೇಳಿದ್ರು. ಮತ್ತೆ ಇಲ್ಲಿ ಅವ್ರು ಯಾಕೆ ಕಂಟಿನ್ಯೂ ಮಾಡಿದ್ರು ಸರ್? ಯಾರ್ಯಾರಿಂದ ಪ್ರೆಷರ್ ಬಂತಂತೆ, ತೆಗಿಬೇಡಿ. ಪ್ರೆಷರ್ ಬಂದಂತ ಬೇರೆ ಡಿಪಾರ್ಟ್ಮೆಂಟ್ ಈಗ ಅದೇ ಕೇಳಿದ್ದು. ಇವಾಗ ಬೇರೆ ಡಿಪಾರ್ಟ್ಮೆಂಟ್ ಹಾಕ್ಬೇಕಾಯ್ತು. ಇವತ್ತು ಇವ್ರನ್ನೆಲ್ಲ ಕೊಲೆ ಕೊಡೋಕೆ ಯಾಕೆ ಮಾಡಿರಿ? ಇವ್ರು ಸೈನ್ ಹಾಕಿರೋ ಬಿಟ್ಟವರು ಅದು ಅನ್ನೋದು ಅವ್ರು ಹಾಕಿಲ್ಲ ಅಂತೆಲ್ಲ ತಿಳ್ಕೊಂಬನ. ಹಾಕಿಲ್ದಿದ್ರೆ ಇವತ್ತು ಕೋರ್ಟ್ ಅಟೆಂಡ್ ಆಗ್ಲೇಬೇಕು, ಅವರು ಪ್ರೂವ್ ಮಾಡ್ಲೇಬೇಕಾ? ಇಡೀ ಸಾರ್ವಜನಿಕ ಆಸ್ಪತ್ರೆಗೆ ಸಂಸ್ಥೆ ಕೆಟ್ಟ. ಈಗ ನಾವು ಇದುವರೆಗೂ THO ಸಿದ್ದೇಶ್ವರ ಇವತ್ತು ನೋಡ್ತಿಲ್ಲ, ನೆನ್ನೆ ನೋಡ್ತಿಲ್ಲ, 4-5 ವರ್ಷದಿಂದ ಇದೇ ಆಸ್ಪತ್ರೆ ನಾವು ನೋಡಿದೀವಿ. ಅವ್ರು THOದಾಗ ಎಷ್ಟೋ ಸಮಸ್ಯೆಗಳಿಗೆ ನಾವು ಅವ್ರ ಹತ್ರ ಸ್ಪಂದಿಸಿದ್ವಿ. ಇವತ್ತು ಅವರು ನಮ್ಮನ್ನ ಇವ್ರು ಎಷ್ಟು ಇದಾಗ ಮಾತಾಡ್ತಾರೆ ಅಂತ ತಿಳ್ಕೊಬಹುದು. ನಮ್ಗೆ ಇವತ್ತು ಅವ್ರನ್ನ ನಮ್ಗೇನ್ ಬೇಜಾರಿಲ್ಲ. ಬಟ್ ಈ ರೀತಿ ಎಷ್ಟು ಪ್ರಾಣ ಇದಾವೆ ಏನೋ ಒಂದು ಬೈಲಿಕ್ ಬಂತು ಗೊತ್ತಾಯ್ತು. ಪೊಲೀಸ್ ತನಿಖೆ ಗೊತ್ತಾಗುತ್ತೆ ಬಿಡಿ ಸರ್, ಎಷ್ಟಾಗಿದೆ ಎಲ್ಲಾನು ಬೇಡ ಗೊತ್ತಾಗುತ್ತೆ. ಬಿಡಿ. ಶಿರಾ ಗೌರ್ಮೆಂಟ್ ಆಸ್ಪತ್ರೆ ಪ್ರಪಂಚಕ್ಕೆ ಹೆಸರು ಮಾಡಿರಲ್ಲ. 17 ನಮ್ಮ ತಾಲೂಕಿನಲ್ಲಿ ಒಂದು ಅಂತದ್ ಇರ್ಲಿಲ್ವಲ್ಲ. ಇವ್ರು 4-5 ವರ್ಷದಿಂದ ಇವ್ರು THO ಆದ್ರೂ ಎಲ್ಲ ನಿಭಾಯಿಸ್ಕೊಂಡ್ ಬಂದಿದ್ರಲ್ಲ ಇವ್ರುನು. ಇವತ್ತು ಅವ್ರನ್ನ ಇಬ್ಬರು ಹೇಳತ್ತಂದ್ರಲ್ಲ, ನಿಮ್ಮ ಆಸ್ಪತ್ರೆ ನೀವು ಸರಿಯಾಗಿ ನೋಡ್ದಲೇನೆ. ಅವ್ರ ಪ್ರಾಣ ಅಂತ ಗೊತ್ತಿತ್ತು.
ಇನ್ನೊಂದು 15 ದಿವಸ ಇವ್ನು ಕಿತ್ತಾಕ್ ಕೊಡ್ತೀನಿ ಅಂತ ಬೇರೆ ಟ್ರೈನಿಂಗ್ ಕೊಡಿಸ್ತೀನಿ ಅಂತ ನಮ್ಮ ಹತ್ರನೇ ಹೇಳಿದ್ರು. ಮತ್ತೆ ಯಾಕೆ ಮುಂದುವರಿಸಿದ್ರು? ಯಾರು ರಾಜಕೀಯದಲ್ಲಿ ಯಾರು ಅವ್ರ ಹೆಸರು ಭಯಪಡ್ರಿ, ಯಾರಿಂದ ಒತ್ತಡ ಬರ್ತೀವಿ ಅವ್ರಿಗೆ ಗೊತ್ತು ಸರ್, ಅವ್ರಿಗೆ ಕೇಳ್ಬೇಕು. ನಮ್ಗೆ ಅದಕ್ಕೆ ಇನ್ವಾಲ್ವ್ ಸಾಹೇಬ್ರ ಹೆಂಗೇನೆ ಕರ್ದಾಸ್ ಕಾಂಟ್ರಾಕ್ಟ್ ಬೇಸಿಕ್ ಡಾಕ್ಟರ್ ಹಾಕಿರೋದು.